ಕೆಜಿಎಫ್ ಬಾಬು ಹೆಸರು ನೀವು ಕೇಳೇ ಇದ್ದೀರಿ. ಲಕ್ಸುರಿ ಕಾರ್ಗಳ ಕ್ರೇಜ್ನಿಂದಲೇ ಫೇಮಸ್ ಆದವರು ಇವರು. ಸೆಲೆಬ್ರಿಟಿಗಳು ಬಳಸಿದ್ದ ಕಾರ್ಗಳನ್ನ ಖರೀದಿಸಿ ಸಖತ್ ಸುದ್ದಿಯಾಗಿದ್ದವರು. ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಇದೀಗ ಆರ್ಟಿಒ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ಹಾಗೆ ಆಮಿರ್ ಖಾನ್ ರಿಂದ ಖರೀದಿಸಿದ್ದ ಕಾರ್ ಸೀಸ್ ಮಾಡೋಕೆ ಮುಂದಾಗಿದ್ರು. ಯಾಕೆ ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ಕೆಜಿಎಫ್ ಬಾಬು ಬೆಂಗಳೂರಿನ ಶ್ರೀಮಂತ ಉದ್ಯಮಿ, ಕರ್ನಾಟಕದ ಕಾಸ್ಟ್ಲಿ ರಾಜಕಾರಣಿ, ಸಾವಿರಾರು ಕೋಟಿಯ ಒಡೆಯ. ಕೋಲಾರದಲ್ಲಿ ಸಣ್ಣ ಗುಜರಿ ಅಂಗಡಿ ಶುರು ಮಾಡಿ ರಿಯಲ್ ಎಸ್ಟೇಟ್ನಲ್ಲಿ ಈಜಾಡಿ ಸಿಲಿಕಾನ್ ಸಿಟಿಯಲ್ಲಿ ಕೋಟೆಯನ್ನೇ ಕಟ್ಟಿದ್ದ ಕೋಟಿ ಕುಬೇರನಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಅಮಿತಾಬ್ ಬಳಿ ಖರೀದಿ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ. ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳಿಂದ ಶಾಕ್. ಈ ಕೆಜಿಎಫ್ ಬಾಬು ಫೇಮಸ್ ಆಗಿದ್ದೆ ಕಾಸ್ಟ್ಲಿ ಕಾರಿಂದ. ಸಿಕ್ಕಾಪಟ್ಟೆ ಕಾರ್ ಕ್ರೇಜ್ ಇರೋ ಕೆಜಿಎಫ್ ಬಾಬು ಬಾಲಿವುಡ್ ಸ್ಟಾರ್ ಅಮಿತಾಬ್ ಬಚ್ಚನ್ ರ ಕಾರನ್ನ ಖರೀದಿ ಮಾಡಿದ್ರು. ಆದ್ರೆ ಸೂಕ್ತ ದಾಖಲಾತಿ ಇಲ್ಲದ ಕಾರಣ ಯುಬಿ ಸಿಟಿ ಬಳಿ ರೋಲ್ಸ್ ರಾಯ್ ಕಾರನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಇಷ್ಟಾದ್ರೂ ಈ ಕೆಜಿಎಫ್ ಬಾಬು ಬುದ್ಧಿ ಕಲ್ತಿರ್ಲಿಲ್ಲ. ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡ್ತಿದ್ದ ಕೆಜಿಎಫ್ ಬಾಬುಗೆ ಇವತ್ತು ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟಿ ಕುಬೇರ ಉದ್ಯಮಿ ಕೆಜಿಎಫ್ ಬಾಬು ಮನೆ ಬಾಗಿಲನ್ನ ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ತಟ್ಟಿದ್ರು. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ದಾಳಿ ಮಾಡಿ ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಲು ಮುಂದಾಗಿತ್ತು. ಆರ್ಟಿಒ ಟ್ಯಾಕ್ಸ್ ಕಟ್ಟದೆ ಬೇರೆ ರಾಜ್ಯದ ರಿಜಿಸ್ಟ್ರೇಷನ್ ಹೊಂದಿರುವ ಐಷಾರಾಮಿ ಕಾರುಗಳನ್ನ ಕರ್ನಾಟಕದಲ್ಲಿ ಬಳಸುತ್ತಿರೋ ಹಿನ್ನೆಲೆ ದಾಳಿ ಮಾಡಿದ್ರು. ಎರಡು ಕಾರುಗಳ ತೆರಿಗೆ ಕಟ್ಟಿದ ಕೆಜಿಎಫ್ ಬಾಬು ಬರೋಬ್ಬರಿ 38.26 ಲಕ್ಷ ರು ಟ್ಯಾಕ್ಸ್ ಪಾವತಿ. ಆರ್ಟಿಒ ಅಧಿಕಾರಿಗಳು ಎರಡು ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡೋಕೆ ಮುಂದಾಗ್ತಿದ್ದಂತೆ ಉದ್ಯಮಿ ಕೆಜಿಎಫ್ ಬಾಬು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ನಟ ಅಮಿತಾಬ್ ಬಚ್ಚನ್ ರಿಂದ ಖರೀದಿಸಿದ್ದ ಕಾರಿಗೆ 18,53,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇನ್ನು ನಟ ಆಮಿರ್ ಖಾನ್ ರಿಂದ ಪಡೆದಿದ್ದ ಕಾರಿಗೆ ಬರೋಬ್ಬರಿ 19,73,000 ರೂಪಾಯಿ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ. ಇಷ್ಟು ದಿನ ಕಳ್ಳಾಟ ಮಾಡಿದ ತಪ್ಪಿಗೆ ಎರಡು ರೋಲ್ಸ್ ರಾಯ್ ಕಾರುಗಳ ರೋಡ್ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 38,26,000 ರೂಪಾಯಿ ತೆರಿಗೆ ಕಟ್ಟಿದ್ದಾರೆ. ಈಗ ಟ್ಯಾಕ್ಸ್ ಏನ್ ಬಂದಿದೆ ಏನಂತ ನಮಗೂ ಇನ್ನೂ ಐಡಿಯಾ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ, ಬಂದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ದು ಆಫೀಸು ಬಾಂಬೆನಲ್ಲಿದೆ. ಬಾಂಬೆ ಆಫೀಸಲ್ಲಿ ಈ ಗಾಡಿನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ನೋಟಿಸ್ ಕೊಟ್ಟರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ. ಅದೇನೇ ಇರಲಿ, ಈ ಕೋಟಿ ಕುಬೇರನಿಗೆ ಅದೇನಾಗಿದ್ಯೋ ಏನು, ಕೋಟಿ ಕೋಟಿ ಮೌಲ್ಯದ ಕಾರು ಖರೀದಿಸ್ತಾರೆ. ದೊಡ್ಡ ದೊಡ್ಡ ನಟರು ಸೆಲೆಬ್ರಿಟಿಗಳ ಕಾರು ಖರೀದಿಸಿ ಶೋಕಿ ಮಾಡ್ತಾರೆ. ಆದ್ರೆ ನಿಯತ್ತಿಂದ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೆಜಿಎಫ್ ಬಾಬು ಹೆಸರು ನೀವು ಕೇಳೇ ಇದ್ದೀರಿ. ಲಕ್ಸುರಿ ಕಾರ್ಗಳ ಕ್ರೇಜ್ನಿಂದಲೇ ಫೇಮಸ್ ಆದವರು ಇವರು. ಸೆಲೆಬ್ರಿಟಿಗಳು ಬಳಸಿದ್ದ ಕಾರ್ಗಳನ್ನ ಖರೀದಿಸಿ ಸಖತ್ ಸುದ್ದಿಯಾಗಿದ್ದವರು. ಉದ್ಯಮಿ ಕೆಜಿಎಫ್ ಬಾಬು ಅವರಿಗೆ ಇದೀಗ ಆರ್ಟಿಒ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಅಮಿತಾಬ್ ಬಚ್ಚನ್ ಹಾಗೆ ಆಮಿರ್ ಖಾನ್ ರಿಂದ ಖರೀದಿಸಿದ್ದ ಕಾರ್ ಸೀಸ್ ಮಾಡೋಕೆ ಮುಂದಾಗಿದ್ರು. ಯಾಕೆ ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ಕೆಜಿಎಫ್ ಬಾಬು ಬೆಂಗಳೂರಿನ ಶ್ರೀಮಂತ ಉದ್ಯಮಿ, ಕರ್ನಾಟಕದ ಕಾಸ್ಟ್ಲಿ ರಾಜಕಾರಣಿ,
ಸಾವಿರಾರು ಕೋಟಿಯ ಒಡೆಯ. ಕೋಲಾರದಲ್ಲಿ ಸಣ್ಣ ಗುಜರಿ ಅಂಗಡಿ ಶುರು ಮಾಡಿ ರಿಯಲ್ ಎಸ್ಟೇಟ್ನಲ್ಲಿ ಈಜಾಡಿ ಸಿಲಿಕಾನ್ ಸಿಟಿಯಲ್ಲಿ ಕೋಟೆಯನ್ನೇ ಕಟ್ಟಿದ್ದ ಕೋಟಿ ಕುಬೇರನಿಗೆ ಇವತ್ತು ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಅಮಿತಾಬ್ ಬಳಿ ಖರೀದಿ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ. ಕೆಜಿಎಫ್ ಬಾಬುಗೆ ಆರ್ಟಿಒ ಅಧಿಕಾರಿಗಳಿಂದ ಶಾಕ್. ಈ ಕೆಜಿಎಫ್ ಬಾಬು ಫೇಮಸ್ ಆಗಿದ್ದೆ ಕಾಸ್ಟ್ಲಿ ಕಾರಿಂದ. ಸಿಕ್ಕಾಪಟ್ಟೆ ಕಾರ್ ಕ್ರೇಜ್ ಇರೋ ಕೆಜಿಎಫ್ ಬಾಬು ಬಾಲಿವುಡ್ ಸ್ಟಾರ್ ಅಮಿತಾಬ್ ಬಚ್ಚನ್ ರ ಕಾರನ್ನ ಖರೀದಿ ಮಾಡಿದ್ರು. ಆದ್ರೆ ಸೂಕ್ತ ದಾಖಲಾತಿ ಇಲ್ಲದ ಕಾರಣ ಯುಬಿ ಸಿಟಿ ಬಳಿ ರೋಲ್ಸ್ ರಾಯ್ ಕಾರನ್ನ ಆರ್ಟಿಒ ಅಧಿಕಾರಿಗಳು ಸೀಸ್ ಮಾಡಿದ್ರು. ಇಷ್ಟಾದ್ರೂ ಈ ಕೆಜಿಎಫ್ ಬಾಬು ಬುದ್ಧಿ ಕಲ್ತಿರ್ಲಿಲ್ಲ. ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡ್ತಿದ್ದ ಕೆಜಿಎಫ್ ಬಾಬುಗೆ ಇವತ್ತು ಆರ್ಟಿಒ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೋಟಿ ಕುಬೇರ ಉದ್ಯಮಿ ಕೆಜಿಎಫ್ ಬಾಬು ಮನೆ ಬಾಗಿಲನ್ನ ಬೆಳ್ಳಂಬೆಳಿಗ್ಗೆ ಆರ್ಟಿಒ ಅಧಿಕಾರಿಗಳು ತಟ್ಟಿದ್ರು. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡ ದಾಳಿ ಮಾಡಿ ಐಷಾರಾಮಿ ಕಾರ್ಗಳನ್ನ ಸೀಸ್ ಮಾಡಲು ಮುಂದಾಗಿತ್ತು. ಆರ್ಟಿಒ ಟ್ಯಾಕ್ಸ್ ಕಟ್ಟದೆ ಬೇರೆ ರಾಜ್ಯದ ರಿಜಿಸ್ಟ್ರೇಷನ್ ಹೊಂದಿರುವ ಐಷಾರಾಮಿ ಕಾರುಗಳನ್ನ ಕರ್ನಾಟಕದಲ್ಲಿ ಬಳಸುತ್ತಿರೋ ಹಿನ್ನೆಲೆ ದಾಳಿ ಮಾಡಿದ್ರು. ಎರಡು ಕಾರುಗಳ ತೆರಿಗೆ ಕಟ್ಟಿದ ಕೆಜಿಎಫ್ ಬಾಬು ಬರೋಬ್ಬರಿ 38.26 ಲಕ್ಷ ರು ಟ್ಯಾಕ್ಸ್ ಪಾವತಿ. ಆರ್ಟಿಒ ಅಧಿಕಾರಿಗಳು ಎರಡು ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡೋಕೆ ಮುಂದಾಗ್ತಿದ್ದಂತೆ ಉದ್ಯಮಿ ಕೆಜಿಎಫ್ ಬಾಬು ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ನಟ ಅಮಿತಾಬ್ ಬಚ್ಚನ್ ರಿಂದ ಖರೀದಿಸಿದ್ದ ಕಾರಿಗೆ 18,53,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಇನ್ನು ನಟ ಅಮೀರ್ ಖಾನ್ ರಿಂದ ಪಡೆದಿದ್ದ ಕಾರಿಗೆ ಬರೋಬ್ಬರಿ 19,73,000 ರೂಪಾಯಿ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ. ಇಷ್ಟು ದಿನ ಕಳ್ಳಾಟ ಮಾಡಿದ ತಪ್ಪಿಗೆ 2 ರೋಲ್ಸ್ ರಾಯ್ ಕಾರುಗಳ ರೋಡ್ ಟ್ಯಾಕ್ಸ್ ಪಾವತಿ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 38,26,000 ರೂಪಾಯಿ ತೆರಿಗೆ ಕಟ್ಟಿದ್ದಾರೆ. ಈಗ ಟ್ಯಾಕ್ಸ್ ಏನ್ ಬಂದಿದೆ ಏನಂತ ನನಗೂ ಇನ್ನೂ ಐಡಿಯಾ ಇಲ್ಲ. ಸಡನ್ ಆಗಿ ಬಂದಿದ್ದಾರೆ, ಬಂದು ಪಾಪ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ದು ಆಫೀಸು ಬಾಂಬೆನಲ್ಲಿದೆ. ಬಾಂಬೆ ಆಫೀಸಲ್ಲಿ ಈ ಗಾಡಿನ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈಗ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ನೋಟಿಸ್ ಕೊಟ್ಟರೆ ನಾನು ಟ್ಯಾಕ್ಸ್ ಕಟ್ತೀನಿ ಅಂತ ಹೇಳಿದ್ದೀನಿ. ಅದೇನೇ ಇರಲಿ, ಈ ಕೋಟಿ ಕುಬೇರನಿಗೆ ಅದೇನಾಗಿದ್ಯೋ ಏನೋ, ಕೋಟಿ ಕೋಟಿ ಮೌಲ್ಯದ ಕಾರು ಖರೀದಿಸ್ತಾರೆ. ದೊಡ್ಡ ದೊಡ್ಡ ನಟರು ಸೆಲೆಬ್ರಿಟಿಗಳ ಕಾರು ಖರೀದಿಸಿ ಶೋಕಿ ಮಾಡ್ತಾರೆ. ಆದ್ರೆ ನಿಯತ್ತಿಂದ ಟ್ಯಾಕ್ಸ್ ಕಟ್ಟದೆ ಕಳ್ಳಾಟ ಆಡೋದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.